ನಮಸ್ತೆ ಮಾತೃಭೂಮಿ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಇಂಗ್ಲಿಷ್ ನಲ್ಲಿ ಒಂದೊಳ್ಳೆ ಮಾತಿದೆ, ಓನ್ಲಿ ದ ವೇರರ್ ನೋಸ್ ವೇರ್ ದ ಶೂ ಪಿಂಚಸ್ ಅಂತ. ಅಂದ್ರೆ ಯಾರ ಶೂನ ಹಾಕೋತಾನಲ್ಲ ಅವನಿಗೆ ಮಾತ್ರ ಅದೆಲ್ಲಿ ಚುಚ್ಚುತ್ತೆ ಅನ್ನೋದು ಗೊತ್ತಾಗತ್ತೆ ಅಂತ. ಈ ಸಮಯದಲ್ಲಿ ಈ ಮಾತು ಯಾಕೆ ನೆನಪಾಯಿತು ಅಂತಂದ್ರೆ, ಸಯಾಟಿಕಾ ಹೆಸರಿನಂತೂ ನೀವೆಲ್ಲರೂ ಕೇಳೇ ಇರ್ತೀರಿ. ಆದರೆ ಈ ಹೆಸರನ್ನ ಕೇಳ್ತಿದ್ದ ಹಾಗೆ ಇದನ್ನ ಅನುಭವಿಸಿರುವವರು ಮಾತ್ರ ಆ ನೋವನ್ನ ನೆನಪು ಮಾಡಿಕೊಳ್ಳಬಲ್ಲರು. ಅತೀವವಾದಂತಹ ನೋವು ಕೆಳ ಸೊಂಟದ ಭಾಗದಿಂದ ಶುರುವಾಗಿ ಕಿರುಬೆಟ್ಟಿನವರೆಗೂ ಹರಿದಾಡುವಂತಹ ತಮ್ಮ ದೈನಂದಿನ ಜೀವನವನ್ನ ಅಸ್ತವ್ಯಸ್ತಗೊಳಿಸುವಂತಹ ನೋವನ್ನ ಅವರು ಮಾತ್ರ ನೆನಪು ಮಾಡಿಕೊಳ್ಳಬಲ್ಲರು. ಹೌದು ಮಿತ್ರರೇ, ಆಯುರ್ವೇದ ಇದನ್ನ ಸ್ಪಿಕ್ ಪೂರ್ವ, ಕಟಿಪೃಷ್ಠ, ಉರಜಾನು, ಜಂಗಪಾದ ಕ್ರಮ ಈ ಎಲ್ಲಾ ಸ್ಥಳಗಳಲ್ಲಿ ಕ್ರಮವಾಗಿ ನೋವಿನ ಅನುಭವ ಅಥವಾ ಸಂವೇದನೆ ಆಗತ್ತೆ ಅನ್ನೋದನ್ನ ತಿಳಿಸುತ್ತೆ. ಯಾರು ಈ ಸಮಸ್ಯೆಯಿಂದ ಬಳಲಿರ್ತಾರೋ ಅವರು ಮಾತ್ರ ಈ ನೋವನ್ನ ಇದೇ ಕ್ರಮದಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ. ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಸಯಾಟಿಕಾ ನರದ ಇಂಜುರಿ ಅಥವಾ ಕಂಪ್ರೆಷನ್ ನಿಂದ ಈ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಲಾಗಿದೆ. ಇಂಪ್ರಾಪರ್ ಪಾಸ್ಚರ್, ಅತಿಯಾಗಿ ನಿಂತ್ಕೊಂಡು ಕೆಲಸ ಮಾಡುವುದು, ಕುಳಿತುಕೊಂಡು ಕೆಲಸ ಮಾಡುವುದು, ಈ ಎಲ್ಲ ಕಾರಣಗಳಿಂದ ಈ ಸಮಸ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಈ ಸಮಸ್ಯೆಗೆ ನೋವು ನಿವಾರಕ ಮಾತ್ರೆಗಳು ಹಾಗೂ ಆ ನರದ ಡಿಕಂಪ್ರೆಷನ್ ಅನ್ನ ಹೊರತುಪಡಿಸಿದರೆ ಪ್ರಮುಖ ಚಿಕಿತ್ಸೋಪಾಯಗಳು ಎಂದು ಕರೆಸಿಕೊಳ್ಳುವಂತವುಗಳು ಮತ್ಯಾವು ಸಿಗಲಾರವು. ಆದರೆ ಆಯುರ್ವೇದದಲ್ಲಿ ಹಾಗಲ್ಲ. ವಾತದೋಷದಿಂದ ಹಾಗೂ ವಾತ ಮತ್ತು ಕಫ ಎರಡರ ದೃಷ್ಟಿಯಿಂದ ಬರುತ್ತದೆ ಎಂದು ತಿಳಿಸಲಾಗಿರುವ ಈ ಗೃದ್ರಸಿ ಕಾಯಿಲೆಗೆ, ಅಂದರೆ ಒಬ್ಬ ವ್ಯಕ್ತಿ ಮನುಷ್ಯನ ರೀತಿ ನಡೆಯುವುದನ್ನ ಬಿಟ್ಟು ರಣಹದ್ದುಗಳ ರೀತಿಯಲ್ಲಿ ನಡೆದಾಡುವಂತೆ ಮಾಡುವಂತಹ ಈ ಕಾಯಿಲೆಗೆ ಹಲವಾರು ಚಿಕಿತ್ಸಾ ವಿಧಾನಗಳಿವೆ. ಅತ್ಯುತ್ತಮ ಔಷಧಿಗಳು ಪಂಚಕರ್ಮ ಚಿಕಿತ್ಸೆಯಲ್ಲಿ ವಾತ ಪ್ರಧಾನ ಚಿಕಿತ್ಸೆಯಾದಂತಹ ಬಸ್ತಿ ಚಿಕಿತ್ಸೆ, ವಿದ್ಧಕರ್ಮ, ಅಗ್ನಿಕರ್ಮ, ಯೋಗ, ಮರ್ಮ, ಪಥ್ಯ ಆಹಾರ ವಿಹಾರಗಳಿಂದ ಅತ್ಯಂತ ವೇಗವಾಗಿ ಈ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ರಣಹದ್ದಿನಂತೆ ಯಾತನೆಯಿಂದ ನಡೆದಾಡುವಂತಹ ನಡಿಗೆಗೆ ಪೂರ್ಣ ವಿರಾಮವನ್ನಿಟ್ಟು ಮನುಷ್ಯರಂತೆ ಸುಖ ನಡಿಗೆಯನ್ನ ಮರಳಿ ಪಡೆಯಬೇಕೆಂದಾದರೆ ಇಲ್ಲೇ ಸಂಪರ್ಕಿಸಿ ಆಯುರ್ ಪಾಂಚಜನ್ಯ.